ದಕ್ಷ ಪ್ರಜಾಪತಿ ಅಹಂಕಾರ ಮತ್ತು ಅಧಿಕಾರದ ಪ್ರತೀಕ. ಅವನ ಮಗಳಾದ ಸತಿ ಆದರೆ ವಿನಯ, ಭಕ್ತಿ ಮತ್ತು ಪ್ರೀತಿಯ ರೂಪ. ಸತಿಯ ಮನಸ್ಸಿನಲ್ಲಿ ಒಂದೇ ಆರಾಧ್ಯ ದೈವ ಪರಮಶಿವ. ಲೋಕದ ಆಡಂಬರಗಳನ್ನು ತೊರೆದು ವೈರಾಗ್ಯದ ಜೀವನ ನಡೆಸುತ್ತಿದ್ದ ಶಿವನನ್ನು ಕಂಡ ಸತಿಯ ಹೃದಯದಲ್ಲಿ ಭಕ್ತಿ ಪ್ರೀತಿಯಾಗಿ ಹರಡಿತು. ಅನೇಕ ವಿರೋಧಗಳ ನಡುವೆಯೂ ಸತಿದೇವಿ ಪರಶಿವನನ್ನೇ ಪತಿಯನ್ನಾಗಿ ಆರಿಸಿಕೊಂಡಳು. ಕೈಲಾಸದಲ್ಲಿ ಶಿವಸತಿಯ ದಾಂಪತ್ಯ ಜೀವನ ಆರಂಭವಾಯಿತು. ಆದರೆ ದಕ್ಷನ ಮನಸ್ಸಿನಲ್ಲಿ ಅಹಂಕಾರ ಕಡಿಮೆಯಾಗಲಿಲ್ಲ. ನನ್ನ ಮಗಳು ಇಂತಹ ವೈರಾಗ್ಯವಂತನನ್ನು ಮದುವೆಯಾಗಬೇಕಿದ್ದೆ ಎಂಬ ದ್ವೇಷ ಅವನ ಮನದಲ್ಲಿ ಬೆಳೆದೇ ಹೋಯಿತು. ಒಂದು ದಿನ ತನ್ನ ವೈಭವವನ್ನು ತೋರಿಸಲು ದಕ್ಷನು ಒಂದು ಭವ್ಯ ಯಜ್ಞವನ್ನು ಏರ್ಪಡಿಸಿದನು. ದೇವತೆಗಳು, ಋಷಿಗಳು ಮತ್ತು ರಾಜರು ಎಲ್ಲರಿಗೂ ಆಹ್ವಾನ ನೀಡಲಾಯಿತು. ಆದರೆ ಉದ್ದೇಶಪೂರ್ವಕವಾಗಿ ಪರಶಿವನಿಗೆ ಆಹ್ವಾನ ನೀಡಲಾಗಲಿಲ್ಲ. ಇದು ನಿರ್ಲಕ್ಷ್ಯವಲ್ಲ, ಗಾಢದ ಆರಂಭ. शंभो महादेव, शंभो महादेव, सर्वदेव शंभो महादेव, सर्वेश्वर ಸ್ವಾಮಿ, ನನ್ನ ತಂದೆ ದಕ್ಷ ಪ್ರಜಾಪತಿಯವರು ಮಹಾಯಜ್ಞವನ್ನು ನಡೆಸುತ್ತಿದ್ದಾರೆ. ಅದನ್ನು ನೋಡಲು ಹೋಗುವ ಆಸೆ ನನ್ನ ಮನಸ್ಸಿನಲ್ಲಿದೆ. ನನಗೆ ಅನುಮತಿ ನೀಡುವಿರಾ? ಸತಿ, ಆ ಯಜ್ಞಕ್ಕೆ ನಮಗೆ ಆಹ್ವಾನ ಬಂದಿಲ್ಲ. ಆಹ್ವಾನವಿಲ್ಲದ ಸ್ಥಳದಲ್ಲಿ ಗೌರವ ಸಿಗುವುದು ಕಷ್ಟ. ನೀನು ಅಲ್ಲಿಗೆ ಹೋಗುವುದು ನನಗೆ ಸಮಂಜಸವೆನಿಸುವುದಿಲ್ಲ. ಸ್ವಾಮಿ, ನಾನು ಅತಿಥಿಯಾಗಿ ಅಲ್ಲ, ಮಗಳಾಗಿ ಹೋಗುತ್ತಿದ್ದೇನೆ. ತಂದೆಯ ಮನೆಯನ್ನು ನೋಡಿ ಶೀಘ್ರವೇ ನಿಮ್ಮ ಬಳಿ ಬರುತ್ತೇನೆ. ನಿನ್ನ ಮನಸ್ಸು ಅದನ್ನೇ ಬಯಸಿದರೆ ಹೋಗು ಸತಿ. ಆದರೆ ಏನೇ ಸಂಭವಿಸಿದರೂ ತಾಳ್ಮೆ ಮತ್ತು ವಿವೇಕವನ್ನು ಕಳೆದುಕೊಳ್ಳಬೇಡ.
ಪ್ರೀತಿಯಿಂದ ಸತಿ ಯಜ್ಞಕ್ಕೆ ತೆರಳಿದಳು. ಆದರೆ ಅಲ್ಲಿ ಅವಳಿಗೆ ಸಿಕ್ಕಿದ್ದು ಅವಮಾನ. ದಕ್ಷನು ಪರಮಶಿವನನ್ನು ನಿಂದಿಸಿದನು. ಪತಿಯ ಅವಮಾನವನ್ನು ಸಹಿಸಲಾರದ ಸತೀದೇವಿ ಎಂದರು, ಶಿವನ ಮಹತ್ವವನ್ನು ಅರಿಯದ ನಿನಗೆ ಅವರ ದಿವ್ಯತೆ ತಿಳಿಯದು. ಪತಿಯ ನಿಂದನೆಯನ್ನು ನಾನು ಸಹಿಸಲಾರೆ ಎಂದು ಹೇಳಿ ಯಜ್ಞಾಗ್ನಿಯೊಳಗೆ ತನ್ನನ್ನು ಅರ್ಪಿಸಿಕೊಂಡಳು. ಯಜ್ಞ ಮಂಟಪ ನಿಶ್ಚಲವಾಯಿತು. ದೇವಲೋಕವೇ ಬೆಚ್ಚಿಬಿತ್ತು. ಆದರೆ ಸತಿಯ ಅಂತ್ಯವೇ ಗಿರಿಜೆಯಾಗಿ ಪುನರ್ಜನ್ಮ ಪಡೆಯುವ ಹೊಸ ಅಧ್ಯಾಯದ ಆರಂಭವಾಯಿತು. ಸತಿಯ ಅಗಲಿಕೆ ಆ ನೋವನ್ನು ಸಹಿಸಲು ಪರಶಿವನಿಗೂ ಸಾಧ್ಯವಾಗಲಿಲ್ಲ. ಕ್ರೋಧ, ವಿರಹ, ದುಃಖ ಎಲ್ಲವೂ ಒಂದಾಗಿ ಶಿವನ ಮನಸ್ಸು ಲೋಕದ ಎಲ್ಲ ಬಂಧನಗಳಿಂದ ದೂರವಾಯಿತು. ಶಾಂತ ಸ್ವರೂಪಿಯಾದ ಮಹಾದೇವನು ಗಾಢ ತಪಸ್ಸಿಗೆ ನಿರತನಾದನು. ಕೈಲಾಸದ ಹಿಮಶಿಖರಗಳಲ್ಲಿ ಕಣ್ಣು ಮುಚ್ಚಿ ಜಗತ್ತನ್ನೇ ಮರೆತು ಧ್ಯಾನದಲ್ಲಿ ಮುಳುಗಿರುವುದು. ಶಿವನ ಮೂಲದಿಂದ ಸೃಷ್ಟಿಯ ಸಮತೋಲನವೇ ಕುಸಿಯತೊಡಗಿತು. ಅದೇ ಸಮಯದಲ್ಲಿ ತಾರಕಾಸುರನೆಂಬ ರಾಕ್ಷಸ ತನ್ನ ಅಟ್ಟಹಾಸವನ್ನು ಬೆರೆಯತೊಡಗಿದನು. ದೇವತೆಗಳು, ಋಷಿಗಳು, ಭೂಲೋಕದ ಜನರು ಎಲ್ಲರೂ ಅವನ ಕ್ರೌರ್ಯದಿಂದ ಸಂಕಷ್ಟಕ್ಕೆ ಒಳಗಾದರು. ತಾರಕಾಸುರನಿಗೆ ಒಂದು ವರವಿತ್ತು. ಶಿವನ ಪುತ್ರನಿಂದ ಮಾತ್ರ ತನ್ನ ಸಂಹಾರ ಸಾಧ್ಯ. ಆದರೆ ಶಿವನ ತಪಸ್ಸಿನ ನಿಮಿತ್ತ ಸತಿದೇವಿ ಅಗಲಿದ್ದಳು. ದೇವಲೋಕದಲ್ಲಿ ಆತಂಕ ಹೆಚ್ಚಾಯಿತು. ದೇವತೆಗಳು ಪ್ರಾರ್ಥಿಸತೊಡಗಿದರು. ಲೋಕದ ರಕ್ಷಣೆಗೆ ಆದಿಶಕ್ತಿ ಮತ್ತೆ ಅವತರಿಸಬೇಕು. ಹೀಗೆ ಒಂದು ಹೊಸ ದಿವ್ಯ ಅಧ್ಯಾಯ ಆರಂಭವಾಯಿತು. ಸತೀದೇವಿಯ ಅಗಲಿಕೆಯ ನಂತರ ಲೋಕ ಕಲ್ಯಾಣಕ್ಕಾಗಿ ಆದಿಶಕ್ತಿ ಮತ್ತೆ ಅವತರಿಸಲು ನಿರ್ಧರಿಸಿದಳು. ಪರ್ವತರಾಜ ಹಿಮವಂತ ಮತ್ತು ಮೇನಾದೇವಿಯ ತಪಸ್ಸಿಗೆ ಮೆಚ್ಚಿ ಅವರ ಮಗಳಾಗಿ ಜನ್ಮ ತಾಳಿದಳು. ಒಂದು ಶುಭ ಕ್ಷಣದಲ್ಲಿ ದೇವತೆಗಳ ಆಶೀರ್ವಾದದ ನಡುವೆ ದಿವ್ಯ ಕನ್ಯೆಯ ಜನನವಾಯಿತು. ಅವಳೇ ಗಿರಿಜೆ. ಹಿಮವಂತನ ಅರಮನೆಯಲ್ಲಿ ಸಂಭ್ರಮ ಮನೆ ಮಾಡಿತು. ಆದರೆ ಈ ದಿವ್ಯ ಕನ್ಯೆಯೇ ಮುಂದೆ ಪರಮಶಿವನ ಅರ್ಧಾಂಗಿಯಾಗಿ ಗಿರಿಜಾ ಕಲ್ಯಾಣದ ಮಹಾಕಥೆಗೆ ಕಾರಣವಾಗಲಿದ್ದಳು.
ಗಿರಿಜೆ ಬೇಡತೊಡಗಿದಳು. ಇದರ ಮಕ್ಕಳಂತೆ ಆಟವಾಡುತ್ತಿದ್ದರೂ ಅವಳ ಮನಸ್ಸಿನಲ್ಲಿ ಒಂದು ವಿಶೇಷ ಭಾವನೆ ಬೆಳೆಯುತ್ತಿತ್ತು. ಅದುವೇ ಶಿವಭಕ್ತಿ. ಹೂ ಕೀಳುವುದು, ಮಣ್ಣಿನಿಂದ ಶಿವಲಿಂಗ ನಿರ್ಮಿಸುವುದು, ಭಕ್ತಿಯಿಂದ ಪೂಜೆ ಮಾಡುವುದು ಇವೆಲ್ಲವೂ ಬಾಲಗಿರಿಜೆಯ ನೆಚ್ಚಿನ ಕೆಲಸ. ಗೆಳತಿಯರ ಜೊತೆ ಆಟವಾಡುತ್ತಾ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಹಾಡುತ್ತಾ ಚಿಕ್ಕ ವಯಸ್ಸಿನಲ್ಲಿಯೇ ಅವಳ ಮನಸ್ಸು ಶಿವನ ಆರಾಧನೆಯಲ್ಲಿ ಲೀನವಾಗಿತ್ತು. ಮೀನಾದೇವಿ ಆಶ್ಚರ್ಯಪಟ್ಟಳು, ಹಿಮವಂತ ಸಂತೋಷಪಟ್ಟನು. ಆದರೆ ಇದು ಸಾಮಾನ್ಯ ಭಕ್ತಿಯಲ್ಲ, ಇದು ಪುನರ್ಜನ್ಮ ಪಡೆದ ಸತ್ಯ ದಿವ್ಯ ಶಿವನತ್ತ ಮತ್ತೊಮ್ಮೆ ಸಾಗುತ್ತಿರುವ ಪ್ರೀತಿಯ ಪಯಣ. ಒಂದು ದಿನ ದೇವರ್ಷಿ ನಾರದರು ಹಿಮವಂತನ ಅರಮನೆಗೆ ಆಗಮಿಸಿದರು. ಚಿಕ್ಕ ಗಿರಿಜೆಯನ್ನು ಅವರು ಕಂಡು ದಿವ್ಯ ದೃಷ್ಟಿಯಿಂದ ಅವಳ ಭವಿಷ್ಯವನ್ನು ಅರಿತು ಹೇಳಿದರು, ಈ ಬಾಲೆ ಸಾಮಾನ್ಯಳಲ್ಲ, ಇವಳು ಆದಿಶಕ್ತಿಯ ಅವತಾರ. ತ್ರಿಲೋಕನಾಥನಾದ ಪರಶಿವನೇ ಇವಳ ಪತಿ. ಈ ಮಾತುಗಳು ಗಿರಿಜೆಯ ಹೃದಯದಲ್ಲಿ ಅಚಲ ಸಂಕಲ್ಪವಾಗಿ ನೆಲೆಸಿದವು. ಆ ದಿನದಿಂದ ಅವಳ ಜೀವನದ ಗುರಿ ಒಂದೇ, ಶಿವಪ್ರಾಪ್ತಿ. ದೇವರ್ಷಿ ನಾರದರ ಮಾತುಗಳು ಗಿರಿಜೆಯ ಹೃದಯದಲ್ಲಿ ಅಚಲ ಸಂಕಲ್ಪವಾಗಿ ನೆಲೆಸಿದವು. ಪರಶಿವನೇ ನನ್ನ ಪತಿ, ಅವರನ್ನೇ ನಾನು ವರಿಸಬೇಕು. ಈ ದೃಢ ನಿಶ್ಚಯದೊಂದಿಗೆ ಗಿರಿಜೆ ತನ್ನ ಜೀವನದ ಮಹಾ ಪಯಣವನ್ನು ಆರಂಭಿಸಿದಳು. ಆದರೆ ಪರಶಿವನು ಸಾಮಾನ್ಯನಲ್ಲ, ವೈರಾಗ್ಯದ ಮೂರ್ತಿ, ಧ್ಯಾನದ ಪ್ರತೀಕ, ಲೋಕದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಮೀರಿದ ಮಹಾಯೋಗಿ. ಅವರನ್ನು ಪಡೆಯುವುದು ಸುಲಭದ ಮಾರ್ಗವಾಗಿರಲ್ಲ. ಆದರೂ ಗಿರಿಜೆಯ ಮನಸ್ಸು ಅಚಲವಾಗಿತ್ತು. ಅವಳು ಕೈಲಾಸದತ್ತ ಪ್ರಯಾಣ ಬೆಳೆಸಿದಳು. ಶಿವನ ಸಮೀಪದಲ್ಲಿ ಕುಳಿತು ಅವರ ಸೇವೆ ಮಾಡಲು ಆರಂಭಿಸಿದಳು. ಹೂಗಳನ್ನು ಅರ್ಪಿಸಿದಳು, ಭಕ್ತಿಯಿಂದ ಪ್ರಾರ್ಥಿಸಿದಳು. ಆದರೂ ಶಿವನ ಧ್ಯಾನದಲ್ಲಿ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಕೊನೆಗೆ ಗಿರಿಜೆ ಘೋರ ತಪಸ್ಸಿಗೆ ಕುಳಿತಳು. ಬಿಸಿಲು ಸುಟ್ಟಿತು, ಮಳೆ ಸುರಿಯಿತು, ಚಳಿ ಹಾಡಿತು. ಆದರೆ ಗಿರಿಜೆಯ ಸಂಕಲ್ಪ ಬದಲಿಲ್ಲ. ಅವಳ ತುಟಿಗಳಲ್ಲಿ ಒಂದೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಕ್ತಿಯ ಪರಾಕಾಶ, ಸಹನೆಯ ಶಿಖರ, ಇದು ಗಿರಿಜೆಯ ತಪಸ್ಸಿನ ಮಹಿಮೆ.
ಶಕ್ತಿಯ ಸಂಗಮವೇ ಲೋಕ ರಕ್ಷಣೆಗೆ ಮಾರ್ಗವೆಂದು ತಿಳಿದ ದೇವತೆಗಳು ಮನ್ಮಥನನ್ನು ಕಳುಹಿಸಿದರು. ಮನ್ಮಥನು ಪುಷ್ಪಬಾಣದಿಂದ ಶಿವನ ಧ್ಯಾನ ಭಂಗಗೊಳಿಸಲು ಪ್ರಯತ್ನಿಸಿದನು. ಆದರೆ ಕ್ರೋಧಗೊಂಡ ಮಹಾದೇವನ ತೃತೀಯ ನೇತ್ರದ ಜ್ವಾಲೆಗೆ ಮನ್ಮಥನು ಭಸ್ಮವಾದನು. ಮನ್ಮಥ ದಹನದ ನಂತರ ದೇವತೆಗಳ ಪ್ರಾರ್ಥನೆಗೆ ಮೆಚ್ಚಿದ ಪರಮಶಿವನು ಮನ್ಮಥನಿಗೆ ಪುನರ್ಜನ್ಮದ ವರವನ್ನು ನೀಡಿದನು. ಗಿರಿಜೆಯ ಅಚಲ ತಪಸ್ಸು, ಭಕ್ತಿ ಮತ್ತು ಪರಮಶಿವನ ಮೇಲಿನ ಅನನ್ಯ ಪ್ರೀತಿಯನ್ನು ಕಂಡ ಮಹಾದೇವನು ಸಂತುಷ್ಟನಾದನು. ಅವಳ ಭಕ್ತಿಗೆ ಮೆಚ್ಚಿ ಪಾರ್ವತಿಯನ್ನು ವರಿಸಲು ಸಿದ್ಧನಾದನು. ಹೀಗೆ ಶಿವಶಕ್ತಿಯ ದಿವ್ಯ ಕಲ್ಯಾಣಕ್ಕೆ ಶುಭಗಳಿಗೆ ಸಮೀಪಿಸಿತು. ಓಂ
कनकाभरणे धृतां दास्यामि तवे तुभ्यं ब्रह्मलोके जिगेशया कन्ये मम कृतो भोज कन्ये मे देवि वासयोः कन्ये मे सर्वतो भोज तत्त्वानां मोक्षमाप्नुयात् विश्वम्भरा पञ्चभूता साक्षिण्यः सर्वदेवताः इमां कन्यां प्रदास्यामि पितॄणां धारणाय वै कन्यादानं कृतां श्राद्धे सुशीलाय सुदेवते प्रयतोऽहं प्रयच्छामि धर्मकामार्थसिद्धये माङ्गल्यतं वदानेन मम देवनहेतुनां कण्ठे बध्नामि सुभगे त्वं जीव शरदां शतम् माङ्गल्यधारणमुहूर्तस्य मुहूर्तोऽस्ति भवन्तो महान्तो न गृह्णन्तु ಜಗತ್ತಿನ ಸಮತೋಲನದ ಸಂಕೇತ ಪ್ರೀತಿ ಮತ್ತು ಭಕ್ತಿಯ ಪ್ರತೀಕ ಉಮಾ ಮಹೇಶ್ವರರ ದಿವ್ಯ ಸಂಗಮ ಸದಾ ನಮ್ಮೆಲ್ಲರ ಬದುಕಿನಲ್ಲಿ ಶಾಂತಿ ಸೌಭಾಗ್ಯ ಮತ್ತು ಮಂಗಳವನ್ನು ಕರುಣಿಸಲಿ. ಹರ ಹರ ಮಹಾದೇವ. ಗಿರಿಜಾ ಕಲ್ಯಾಣಂ ಶುಭವಸ್ತು.